ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲೈಫ್ ಓಕೆ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಾಗಿದೆ ಈ ಜನರಿಗೆ? ಅನಿಷ್ಟ ಸಂಪ್ರದಾಯಗಳಿಗೆ ಕಟ್ಟುಪಾಡುಗಳು ಬಿದ್ದು ಜನರ ನಡುವೆ ವೈರತ್ವ ಬೆಳೆಸುವುದು ಎಷ್ಟು ಸರಿ ಹೇಳಿ? ಇನ್ನು ಜಾತಿ ಪದ್ಧತಿಯಿಂದ ನಾನು ಮೇಲುಜಾತಿ ನೀನು ಕೆಳಜಾತಿ ಎಂದು ಬದುಕುವುದು ಎಷ್ಟು ಸರಿ ಹೇಳಿ? ಇನ್ನು ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮರೆತು ಕಿತ್ತಾಡುವುದು ಎಷ್ಟು ಸರಿ ಹೇಳಿ? ಇನ್ನು ಈ ಕಾಲದಲ್ಲಿ ಈ ಪದ್ಧತಿಗಳಿಂದ ಜನರಲ್ಲಿ ವೈರತ್ವ ಬೆಳೆಸುವುದು ಎಷ್ಟು ಸರಿಯಾಗಿದೆ? ಈ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಳ್ತೀನಿ. ಅದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಈ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಕೊಪ್ಪಳದ ಮರ್ಕುಂಬಿ ಗ್ರಾಮದ ಪ್ರಕರಣ ಗೊತ್ತಿದೆಯಲ್ಲ. ಭಾರತದ ಇತಿಹಾಸದಲ್ಲಿ ದಲಿತರ ದೌರ್ಜನ್ಯ ಖಂಡಿಸಿ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಸುದ್ದಿ ಬೆಳಕಿಗೆ ಬಂದಿದೆ. ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ಏನಿದೆ ವಿಷಯವನ್ನು ನೋಡೋದಾದರೆ, ಮಂಡ್ಯ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಶ್ರೀ ಕಾಲಭೈರೇಶ್ವರ ದೇವಸ್ಥಾನವನ್ನು ಪುನಃ ನಿರ್ಮಾಣ ಮಾಡಲಾಯಿತು. ಬಳಿಕ ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಡಿಸಲಾಯಿತು. ನಂತರ ದಲಿತರು ಈ ದೇವಸ್ಥಾನವನ್ನು ಪ್ರವೇಶಿಸಲು ಪ್ರಯತ್ನಪಟ್ಟರು. ಆದರೆ ಗ್ರಾಮದ ಸವರ್ಣೀಯರು ಈ ಪ್ರವೇಶವನ್ನು ವಿರೋಧ ವ್ಯಕ್ತಪಡಿಸಿದರು. ನಾವು ಈ ದೇವಸ್ಥಾನವನ್ನು ಕೂಲಿನಾಲಿ ಮಾಡಿ ಹಣ ಸಂಪಾದಿಸಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದೇವೆ. ಮೊದಲಿನಿಂದಲೂ ಈ ದೇವಸ್ಥಾನವನ್ನು ದಲಿತರು ಪ್ರವೇಶಿಸಿಲ್ಲ. ಆದರೆ ಈಗ ಏಕಾಏಕಿ ಅವರು ಈ ದೇವಸ್ಥಾನವನ್ನು ಪ್ರವೇಶಿಸುವುದು ಎಷ್ಟು ಸರಿ ಎಂದು ಮತ್ತು ಅವರಿಗಾಗಿ ಗ್ರಾಮದಲ್ಲಿ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಮಂಜಮ್ಮ ಎಂಬ 2 ದೇವರುಗಳ ದೇವಸ್ಥಾನವನ್ನು ಕಟ್ಟಿಸಿಕೊಡಲಾಗಿದೆ. ಈಗ ಏಕಾಏಕಿ ಈ ದೇವಸ್ಥಾನವನ್ನು ಪ್ರವೇಶಿಸುವುದು ನಮ್ಮ ಸಂಪ್ರದಾಯವನ್ನು ಮುರಿಯುವುದು ಎಷ್ಟು ಸರಿ ಎಂದು ತಹಸೀಲ್ದಾರಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ತಹಸೀಲ್ದಾರರಾದ ಶಿವಕುಮಾರ್ ಬಿರ್ದಾರ್ ಅವರು ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವುದರಿಂದ ಈ ದೇವಸ್ಥಾನದ ಪ್ರವೇಶಕ್ಕೆ ಎಲ್ಲ ಜಾತಿಯ ಧರ್ಮದ ಜನಾಂಗದವರಿಗೆ ಮುಕ್ತ ಅವಕಾಶವಿದೆ. ಇದಕ್ಕೆ ಯಾರಾದರೂ ಅಡ್ಡಿಪಡಿಸುವಂತಿಲ್ಲ. ಅಕಸ್ಮಾತ್ ಅಡ್ಡಿಪಡಿಸಿದರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆಯನ್ನು ನೀಡಿದರು. ಇದರಾದ ನಂತರ ಅರಕೆರೆ ಗ್ರಾಮದ ಸವರ್ಣೀಯರ ಜೊತೆ ಮತ್ತು ದೇವಸ್ಥಾನದ ಮುಖಂಡರ ಜೊತೆ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಅವರು ಮತ್ತು ತಹಸೀಲ್ದಾರ್ ಜೊತೆ ಸೇರಿ 2-3 ಬಾರಿ ಶಾಂತಿ ಸಭೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇವೆಲ್ಲ ಬೆಳವಣಿಗೆ ನಂತರ ಗ್ರಾಮದ ಸವರ್ಣೀಯರ ವಿರೋಧವನ್ನು ಲೆಕ್ಕಿಸದೆ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಮತ್ತು ತಹಸೀಲ್ದಾರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಸೇರಿ ಮತ್ತು ಪೊಲೀಸರ ಸಮ್ಮುಖದಲ್ಲಿ ದಲಿತರನ್ನು ಕರೆತಂದು ಶ್ರೀ ಕಾಲಭೈರೇಶ್ವರ ದೇವಸ್ಥಾನವನ್ನು ಪ್ರವೇಶಿಸಿ ಮೊದಲ ಬಾರಿಗೆ ದಲಿತರಿಂದ ಪೂಜೆ ಮಾಡಿದರು. ಈ ನಡೆಯನ್ನು ಖಂಡಿಸಿ ಗ್ರಾಮದ ಸವರ್ಣೀಯರು ನಾವು ಈ ದೇವಸ್ಥಾನವನ್ನು ಪ್ರವೇಶಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿದರು. ಇನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದ ಉತ್ಸವ ಮೂರ್ತಿಯನ್ನು ಹೊರತಂದು ದೇವಸ್ಥಾನದ ನಾಮಫಲಕವನ್ನು ಕೆತ್ತಿಸಲು ನಾವು ಈ ದೇವಸ್ಥಾನವನ್ನು ಅವರೇ ಬಿಟ್ಟು ಕೊಡುತ್ತಿದ್ದೇವೆ. ಇನ್ನು ಮೇಲೆ ಈ ದೇವಸ್ಥಾನ ಅವರೇ ಇಟ್ಟುಕೊಳ್ಳಿ ಎಂದು ಮತ್ತು ನಾವು ಈ ದೇವರಿಗೆ ಹೊಸ ದೇವಸ್ಥಾನ ಕಟ್ಟಿಸಿಕೊಳ್ಳುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಾದ ನಂತರ ಊರಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟದಿಂದ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ.